ಥರ ಶಿಕ್ಷಣ ಸ್ನಾರಾಟದಲ್ಲಿ ಯಾರೂ ಕೊಲೆ ಮಾಡಬಾರ್ದು. ಬಟ್ ಬಹುಶಃ ನನ್ನ ಅಭಿಪ್ರಾಯ ಸಾಮಾಜಿಕ ಪ್ರಜ್ಞೆಯಿಂದ ಅವ್ರು ಕೊಲೆ ಮಾಡಿಲ್ಲ. ಅವ್ರ ಬಗ್ಗೆ ಒಳಗಡೆ ಏನು ಹೇಳ್ತೀನಿ ನಿಜವಾಗ್ಲೂ ನನಗೆ ಗೊತ್ತಿದ್ದೆ. ನಾನು ಏನೂ ಹೇಳೋಕೆ ಹೋಗಿ ಅದು ಅಭಾಸ ಆಗಬಾರ್ದು ಅಂತ ನನ್ನ ಪ್ರಾರ್ಥನೆ. ಕಾನೂನು ತನಿಖೆ ನಡೀತಾ ಇದೆ. ಅದೆಲ್ಲ ಆದಮೇಲೆ ನಾವೆಲ್ಲರೂ ಸೇರಿ ಮಾತಾಡೋದಕ್ಕೆ ಸಾಧ್ಯತೆ ಇದೆ. ಈಗ ರೌಡಿ ಶೀಟರ್ಗೆ ಓಪನ್ ಮಾಡಬೇಕು ಕೇಳಿ ಬರ್ತಾ ಇದೆ. ಇಲ್ಲ, ಅಭಿಪ್ರಾಯಗಳಿಗೆ ಎಲ್ಲರಿಗೂ ಮನ್ನಣೆ ಇದೆ. ಬಂದು ಯಾರ್ಯಾರು ಏನೇನು ಅಭಿಪ್ರಾಯ ಸಲ್ಲಿಸ್ಬೋದು ಎಲ್ಲ ಸಲ್ಲಿಸ್ಬೋದು. ಕಾನೂನು ಚೌಕಟ್ಟಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತನಿಖೆ ಮತ್ತು ಆಧಾರಗಳಿಂದ ಏನು ನಿರ್ಧಾರ ತಗೊಳ್ಳೋಕ್ಕಾಗತ್ತೆ ಅದನ್ನು ಒದಗಿಸಿದ ಮೇಲೆ ಬಹುಶಃ ನಮಗೆಲ್ಲರೂ ಕಾನೂನು ಪ್ರಜ್ಞೆ ಇರೋದ್ರಿಂದ ಹೇಳ್ತಿದ್ವಿ. ನಾನು ತುಂಬ ರೈತರ ಹೋರಾಟ ಮಾಡೋಕ್ಕೆ ಹೋಗಿ ಇನ್ನೊಂದು ದಿನ ಹೋರಾಟ ಮಾಡಿ ನನ್ನ ಮೇಲೂ ಕೆಸರು ಹಚ್ಕೊಂಡಿದ್ದೇನೆ. ಗೊತ್ತಿದೆ ನಾವು ಮಾಡಿದ್ರೆ ತಪ್ಪು ನಮ್ಮ ಮೇಲೆ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಏನು ಕಾನೂನಲ್ಲಿ ಏನು ದಾಖಲೆ ನಾವು ಎವಿಡೆನ್ಸ್ ಎಲ್ಲ ಆದಮೇಲೆ ತಪ್ಪು ಯಾರ್ದು ಗೊತ್ತಾದರೆ ಆವಾಗ ನಾವು ಮಾತಾಡಲಿಕ್ಕೆ ಹೆಚ್ಚಿರುತ್ತೆ. ಇದು ತುಂಬ ಸೂಕ್ಷ್ಮ ವಿಚಾರ. ಅದರಿಂದ ಸುಮ್ಮನೆ ನಾವೇನೋ ಮೈಕ್ ಇದೆ, ಕ್ಯಾಮ್ರಾ ಇದೆ ಅಥವಾ ಮೀಡಿಯಾ ಇದೆ ಅಂತ ಬಡಬಡಿಸಿ ಅದನ್ನು ತಪ್ಪು ದಾರಿ ತೊಗೊಂಡು ಹೋಗೋ ಬದಲು ಸ್ವಲ್ಪ ತಾಳ್ಮೆಯಿಂದ ಕಾದು ಯಾರೇ ತಪ್ಪು ಮಾಡಿದ್ರು ಸರ್, ನಾವೇ ತಪ್ಪು ಮಾಡಿದ್ದು ಅಥವಾ ಒಂದು ವೇಳೆ ದರ್ಶನವೇ ತಪ್ಪು ಮಾಡಿದ್ರೆ ಚಿತ್ರರಂಗದ ಹಿರಿಯರಿದ್ದಾರೆ, ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿದ್ರೆ ಅಂತ ತಿದ್ಕೊಳ್ತಾ ಅಥವಾ ಬುದ್ಧಿ ಅವ್ರಿಗೂ ಇದು ತಂದ್ಕೊಳ್ತೀನಿ ಸರ್. ಬಹುಶಃ ನಾವೆಲ್ಲರೂ ಸೇರಿ ಇದನ್ನು ಸರಿ ಮಾಡೋಣ. ಇದನ್ನೇ ರಬ್ ಮಾಡಿ ಹೇಳ್ಕೊಂಡು ಹೋಗೋ ಬದಲು ನಾವೆಲ್ಲರೂ ಸೇರಿ ತಪ್ಪಾಗಿರೋದನ್ನ ಸರಿ ಮಾಡಿ ಮುಂದಕ್ಕೆ ಹೋಗೋಣ ಅಂತ ನಾನು ನಿಜವಾಗ್ಲೂ ಸತ್ಯ ಊರಿಸಿಂದ ಔಟ್ ಆಫ್ ಸ್ಟೇಷನ್ ಇದೆ ಅಂದರೆ ನನಗೆ ನಾಟಚಬಲ್ ಇರೋದಿಲ್ಲ. ಅಸ್ಪಷ್ಟವಾಗಿದ್ದ ವಿಷಯ ಸ್ವಲ್ಪ ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಅಸ್ಪಷ್ಟ ಆಗಿತ್ತು. ಬಟ್ ನನಗನ್ಸುತ್ತೆ ಸರ್, ಅವರು ಸಾಮಾಜಿಕ ಪ್ರಜ್ಞೆ ಇದರೊಳಗಡೆ ಏನು ಗೊತ್ತಿಲ್ಲ. ಕಾನೂನು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಕಾನೂನು ಹೋರಾಟ ಆದಮೇಲೆ ಏನು ವಿಷಯ ಅಂತ ಗೊತ್ತಾಗುತ್ತೆ. ಆಮೇಲೆ ಕೆಟ್ಟದನ್ನು ನಾವು ಸಪೋರ್ಟ್ ಮಾಡಿದ್ರೆ ಒಳ್ಳೆಯದನ್ನು ಕೂಡ ಬೆಂಬಲಿಸ್ತೀವಿ. ಹಾಗೆ ಮುಂದೆ ಏನಾಗುತ್ತೆ ಕಾನೂನು ಮಾಡುತ್ತೆ. ಹಾಗಾಗಿ ನಮಗೇನು ಗೊತ್ತಿಲ್ಲದೆ ಅರ್ಧಂಬರ್ಧ ವಿಷಯ ಮಾತಾಡಿ ಅದನ್ನು ಇನ್ನೊಂದೇನೋ ಏನೋ ಬೇಡದಿರೋದನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಬದಲು ವಿಷಯ ಗೊತ್ತಾದ್ಮೇಲೆ ನಾವು ಇಲ್ಲ ನಿಮ್ಮ ಮುಂದೆ ಇರ್ತೀವಿ, ಅದನ್ನ ಮುಂದೆ ತಿಳಿಸ್ಕೊಡ್ತೀವಿ. ಅದು ಏನಂದ್ರೆ ನಮ್ಮ ಯಾಕಂದರೆ ನಾವು ಚಿತ್ರರಂಗದಲ್ಲಿ ಇದ್ದೀವಿ. ಆದರೆ ತೀರ್ಮಾನ ತೆಗೆದುಕೊಳ್ಳೋದು ಒಂದು ಮೇಲ್ವರ್ಗ ಅಂತಿದೆ ನಿಮ್ಗೆ. ನಾವು ಇಲ್ಲ ಅಂತ ಅಲ್ಲಿದ್ದು ಅವ್ರು ತರೋದ್ರಿಂದ ನನ್ನ ತೀರ್ಮಾನ ಯಾರು ಗೌರವಿಸಲ್ಲ ಅಂತ ಅನ್ಕೊಳ್ತೀನಿ. ಅವರೆಲ್ಲ ಕೂತು ನಿರ್ಧಾರ ಮಾಡ್ತಾರೆ. ಬಹುಶಃ ಅದು ಆಗದೇ ಇರಲಿ ಅಂತ ಭಾವಿಸ್ತೀವಿ. ನಾವು ಕೈಯಿಂದ ಕೆಲಸಗಳು ಆಗದೇ ಇರಲಿ. ಕನ್ನಡಕ್ಕೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅಂತ ಕರ್ನಾಟಕ ತಗೊಂಡಿದ್ದೀವಿ. ಇನ್ನೂ ನಾವು ಕಳ್ಕೊಳ್ಳೋದು ಬೇಡ. ಕೆಟ್ಟದಾಗದೇ ಇರಲಿ, ಒಳ್ಳೇದಾಗಲಿ. ಮತ್ತು ಯಾರು ಸಿಕ್ಕಿದಾರಲ್ಲ ಅವ್ರ ಆತ್ಮ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ